GFC ಸ್ಟೈಲಲ್ಲಿ ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇದಕ್ಕೆ ಫಸ್ಟ್ ಮಸಾಲ ಪ್ರಿಪೇರ್ ಮಾಡ್ಕೊಳ್ಬೇಕು. ಇದಕ್ಕೆ 1.5 ಅಷ್ಟು ಬೆಳ್ಳುಳ್ಳಿ ಮತ್ತು ಅದರ 40% ಶುಂಠಿ ಆಯಿತಾ, 1.5 ಇಂಚು. ಖಾರಕ್ಕೆ 6ರಿಂದ 7 ಹಸಿಮೆಣಸು. ಖಾರಕ್ಕೆ ಇದೇ ಯೂಸ್ ಮಾಡೋದ್ರಿಂದ ನೀವು ಇದನ್ನು ಜಾಸ್ತಿ ತಗೊಳ್ಳಿ, ಅಂದರೆ ಚಿಲ್ಲಿ ಪೌಡರ್ ಯೂಸ್ ಮಾಡೋದಿಲ್ಲ. 1 ಟೊಮ್ಯಾಟೊ ಮೀಡಿಯಮ್ ಸೈಜಿದು. ಇಷ್ಟನ್ನು ಪೇಸ್ಟ್ ಮಾಡ್ಕೊಂಡು ಬರಬೇಕು. ಇದನ್ನೆಲ್ಲ ನಾನೊಂದು ಜಾರಿಗೆ ಹಾಕ್ಕೊಳ್ತೇನೆ. ಇದಕ್ಕೆ ನೀರೇನು ಹಾಕಬೇಕಾಗಿಲ್ಲ, ಯಾಕಂದರೆ ಟೊಮೆಟೊದಲ್ಲಿ ನೀರು ಇರ್ತದಲ್ಲ, ನೀರು ಹಾಕಿದರೆ ಜಾರಿಂದ ಆಚೆ ಬರ್ಬೋದು. ಸೊ ಬೇಕಾದರೆ ಮಾತ್ರ ನೀರು ಹಾಕ್ಕೊಳ್ಳಿ, ಹಾಗೇ ನೀವು ಗ್ರೈಂಡ್ ಮಾಡ್ಬೋದು. ಇದು ಒಂದು ಸ್ಮೂತ್ ಇದನ್ನು ಪೇಸ್ಟ್ ಮಸಾಲ ಮಾಡ್ಕೊಂಡು ಬರುವ. ಓಕೆನಾ. ಈಗ ಒಗ್ಗರಣೆ ಶುರು ಮಾಡುವ. ನಾನು ಆಲ್ರೆಡಿ ಕುಕ್ಕರ್ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ. ಇದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆ ಒಟ್ಟಿಗೆ ನೀವು ತುಪ್ಪ ಸಹ ಹಾಕ್ಕೊಳ್ಬೋದು. ನನ್ನ ಹತ್ರ ಅವತ್ತು ತುಪ್ಪ ಖಾಲಿಯಾಗಿತ್ತು, ಸೊ ನಾನು ತುಪ್ಪ ಹಾಕ್ಕೊಳ್ಳಿಲ್ಲ, ಬರೀ ಎಣ್ಣೆಯಲ್ಲಿ ತೋರಿಸಿದ್ದೇನೆ. ಈಗ ಇದಕ್ಕೆ ಗರಂ ಮಸಾಲ ಹಾಕ್ಕೊಳ್ಬೇಕು. ಇದು 1 ಎಲೆ ಮತ್ತು ಜಾಪತ್ರೆ, ಸ್ಟೋನ್ ಫ್ಲವರ್ ಉಂಟಲ್ಲ, ಕಲ್ಲು ಹೂವು, ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಅನ್ನೀಸು, ಮರಾಠಿ ಮೊಗ್ಗು, ಇದೆಲ್ಲ ಇಷ್ಟೆಷ್ಟು ಹಾಕಿದ್ದೇನೆ ಅಂತ ಸ್ಕ್ರೀನಲ್ಲಿ ಮೆನ್ಷನ್ ಮಾಡಿದ್ದೇನೆ. ಅಷ್ಟು ಹಾಕಿ, ಅದು ಹಾಕಿದ ತಕ್ಷಣವೇ ಇದಕ್ಕೆ ನೀರುಳ್ಳಿ ಹಾಕಬೇಕು, ಇಲ್ಲಾಂದರೆ ಅದು ಸುಟ್ಟೋಗ್ತದೆ, ಕರಗಿಸ್ತದೆ ಅಲ್ವಾ. ಅದಕ್ಕೆ ನೀರುಳ್ಳಿ ಕೂಡಲೇ ಹಾಕ್ಕೊಂಡ್ರೆ ಆಗ ಅದು 2 ಒಟ್ಟಿಗೆ ಬೇಯ್ತದೆ. ಈಗ ಇದಕ್ಕೆ 1 ಸ್ಪೂನಷ್ಟು ಕಸೂರಿ ಮೇಥಿ ಹಾಕ್ಕೊಳ್ತಾ ಇದ್ದೇನೆ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದು ಹಾಕ್ಕೊಳ್ತಾ ಇದ್ದೇನೆ. ಇದು ನಾವು ಒಗ್ಗರಣೆಗೆ ಹಾಕೋದ್ರಿಂದ ತುಂಬ ಒಳ್ಳೆ ಘಮ ಬರ್ತದೆ, ಒಂದು ಒಳ್ಳೆ ಫ್ಲೇವರ್ ಕೊಡ್ತದೆ ನಮ್ಮ ಬಿರಿಯಾನಿಗೆ. ಈಗ ನೀರುಳ್ಳಿ ಒಳ್ಳೆ ಫ್ರೈ ಆದಮೇಲೆ, ಒಂದು ಗೋಲ್ಡನ್ ಕಲರ್ ಆದಮೇಲೆ ಇದಕ್ಕೆ ನಾವು ಮಾಡಿಟ್ಟ ಪೇಸ್ಟ್ ಹಾಕ್ಕೊಳ್ಬೇಕು. ಇದನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಏಕೆಂದರೆ ಹಸಿದು ನಾವು ಹುರಿಲಿಲ್ಲ ಅಲ್ಲ, ಸೊ ಹಸಿ ವಾಸನೆ ಹೋಗುವವರೆಗೂ ಇದನ್ನು ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಬೇಕು. ಯಾವಾಗ ಹಸಿ ವಾಸನೆ ಹೋಯ್ತಂತ ಗೊತ್ತಾಗ್ತದೆ, ಅದು ಆಯಿಲ್ ರಿಲೀಸ್ ಮಾಡ್ತದೆ, ಸುತ್ತ ಆಯಿಲ್ ಬರ್ತದೆ. ಈಗ ಇದಕ್ಕೆ ಸ್ವಲ್ಪ ಡ್ರೈ ಪೌಡರ್ಸ್ ಹಾಕ್ಕೊಳ್ಳುವ. ಕೊರಿಯಾಂಡರ್ ಪೌಡರ್ ಆಯಿತು, ಧನಿಯಾ ಪೌಡರ್, ಸ್ವಲ್ಪ ಅರಿಶಿನ ಮತ್ತು ಬಿರಿಯಾನಿ ಮಸಾಲ. ಇದು ಇಷ್ಟೇ ಇದಕ್ಕೆ ಮಸಾಲೆ ಹೋಗೋದು ಆಯಿತಾ. ಈಗ ಇದನ್ನು ಹಾಕಿದ ಮೇಲೇ 1 ನಿಮಿಷ ಅಷ್ಟು ಫ್ರೈ ಮಾಡಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಮತ್ತು ಇದು ಸ್ವಲ್ಪ ಎಣ್ಣೆ ಅಂಶ ಬಿಡೋವರೆಗೂ ಇದನ್ನು ಫ್ರೈ ಮಾಡಬೇಕು. ಆಗ ಕರೆಕ್ಟಾಗಿ ಎಲ್ಲ ಮಸಾಲೆ ಅಂದರೆ ಬೆಂದಿದೆ ಅಂತ ಅರ್ಥ, ಫ್ರೈ ಆಗಿದೆ ಅಂತ. ಈಗ ಇದಕ್ಕೆ ಮೊಟ್ಟೆ ಹಾಕ್ಕೊಳ್ಬೇಕು. ನಿಮಗೆ ಎಷ್ಟು ಮೊಟ್ಟೆ ಬೇಕು, ಕೆಲವರಿಗೆ ಬಿರಿಯಾನಿಯಲ್ಲಿ ಜಾಸ್ತಿ ಮೊಟ್ಟೆ ಇಷ್ಟ ಆಗ್ತದೆ, ಕೆಲವರಿಗೆ ಸ್ವಲ್ಪ ಇದ್ರೂ ಪರವಾಗಿಲ್ಲ ಅಂತ ಆಗ್ತದೆ. ಇದೊಂಥರ ಯೂನಿಕ್ ಸ್ಟೈಲ್ ಬಿರಿಯಾನಿ. ಎಗ್ ನಾವು ಹೋಲ್ ಎಗ್ ಅಂದರೆ ಬಾಯ್ಲ್ಡ್ ಎಗ್ ಯೂಸ್ ಮಾಡ್ತಾ ಇಲ್ಲ, ಹೀಗೆ ಹಸಿ ಎಗ್ ಮೊಟ್ಟೆಯನ್ನೇ ಇದಕ್ಕೆ ಹಾಕ್ಕೊಂಡು ಇದನ್ನು ಸ್ಕ್ರ್ಯಾಂಬಲ್ ಮಾಡಿ, ಆ ಥರ ಇದು ಬಿರಿಯಾನಿ ರೆಸಿಪಿ. GFC ಕೃಷ್ಣಪ್ಪ ಅನಿಸುತ್ತೆ ಅವ್ರು ತೋರಿಸಿದ್ದು ರೆಸಿಪಿ ನಾನು ಟ್ರೈ ಮಾಡಿದ್ದು. ನಾನು ಇಲ್ಲಿ 4 ಮೊಟ್ಟೆ ಹಾಕ್ಕೊಂಡಿದ್ದೇನೆ. ಇದನ್ನು ಕೂಡಲೇ ಮಿಕ್ಸ್ ಮಾಡಲಿಕ್ಕೆ ಹೋಗಬಾರ್ದು, ಅದು ತುಂಬ ಫೈನ್ ಆಗ್ತದೆ. ಇದನ್ನು ಸ್ವಲ್ಪ ಹೀಗೆ ಮುಚ್ಚಿಟ್ಟು ಉಂಟಲ್ಲ, ಅದೊಂದು ಅರ್ಧಂಬರ್ಧ ಬೇಯ್ತದಲ್ಲ, ಆಗ ಇದನ್ನು ಓಪನ್ ಮಾಡಬೇಕು. ಲಿಡ್ ಓಪನ್ ಮಾಡಿ ನೀವು ಸ್ವಲ್ಪ ಇದನ್ನು ಮಿಕ್ಸ್ ಮಾಡಬೇಕು, ಜಾಸ್ತಿ ಎಲ್ಲ ಮಿಕ್ಸ್ ಮಾಡಲಿಕ್ಕೆ ಹೋಗಬಾರ್ದು. ಈಗ ಇದಕ್ಕೆ ನಾನು ನೀರು ಹಾಕ್ಕೊಂಡಿದ್ದೇನೆ. ನೀರು ಕುದ್ದ ಕೂಡಲೇ ಇದು ಅಕ್ಕಿ ಹಾಕ್ಕೊಂಡಿದ್ದೇನೆ. 1 ಗ್ಲಾಸ್ ಅಕ್ಕಿ, 1 ಪಾವು. ಸೊ ಇದನ್ನು ಹಾಕಿ 2 ವಿಜಿಲ್ ಇಡಬೇಕು. ಅಕ್ಕಿ ಹಾಕಿದ್ದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಸೊ ನಾನು ಅದು ಸ್ಕಿಪ್ ಮಾಡಿದ್ದೇನೆ ಆಯಿತಾ. ಇದಿಷ್ಟೇ ನೋಡಿ, ಈಸಿಯಾಗಿ ಆಗ್ತದೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.